ಶಿವಾನಂದ್ ಮುದೋಳ್ ಫ್ರಮ್ ವಿಜಯಪುರ. ನಾನು ಅಗ್ರೋಕೆಮಿಕಲ್ ಬಿಸ್ನೆಸ್ಸಲ್ಲಿ 20 ವರ್ಷದಿಂದ ವರ್ಕ್ ಮಾಡುತ್ತಿರುವೆ. ಬಟ್ 15 ವರ್ಷದ ನಂತರ ಲಾಕ್ಡೌನ್ ಮುಂಚೆ ಅಗ್ರೋಕೆಮಿಕಲ್ ಬಿಸ್ನೆಸ್ಸಲ್ಲಿ ನಾವೊಂದು ಕಡೆ ಲಾಕ್ ಆಗಿಬಿಟ್ಟಿದ್ದೆ. ಲಾಕ್ ಆಗಿ ಸಾಕಪ್ಪ, ನಾನು ಯಂಗ್ ಜನ್ರೇಷನ್ ರಿಲೇಷನು ಪ್ಲಸ್ ಇವ್ರಿಗೆ ಒಪ್ಪಿಸಿಬಿಡೋಣ ಅಂಥೇಳಿ ನನ್ನ ಹಳೆಯನಿಗೆ ಟ್ರೈನಿಂಗ್ ಕೊಟ್ಟು 3 ರಿಂದ 4 ವರ್ಷ ಅವನನ್ನು ತಯಾರು ಮಾಡಿ ಅವನಿಗೊಂದು ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಯನ್ನು ಓಪನ್ ಮಾಡಿಕೊಟ್ಟೆ. ಮತ್ತು ನಾ ಮೈಕಾನಲ್ಲಿ ವರ್ಕ್ ಮಾಡುತ್ತಿದ್ದೆ 30,000ಅಲ್ಲಿ. ಆ ವರ್ಕನ್ನು ರಿಮೂವ್ ಮಾಡಿ ನನ್ನ ಸಹೋದ್ಯೋಗಿಗಳಿಗೆ ವಹಿಸಿಕೊಟ್ಟು ನಾನು ಅಗ್ರಿಕಲ್ಚರ್ ಫೀಲ್ಡ್ಗೆ ಟ್ರಾನ್ಸ್ಫರ್ ಆಗಿದ್ದೆ. ಓನ್ ಲ್ಯಾಂಡಲ್ಲಿ ಗ್ರೇಪ್ಸನ್ನು ಬೆಳಿಬೇಕು, ಮನುಷ್ಯನಿಗೆ ನೆಮ್ಮದಿ ಅಲ್ಲಿ ಜಾಸ್ತಿ ಐತೆ ಅಂತ ಹೋಗಿ ಒಂದು ಕಡೆ ಸ್ಟ್ರಕ್ ಆಗಿದ್ದೆ. ಆವಾಗ ಏನೋ ಸತ್ಯ ಸರ್ ರಾತ್ರಿ ಯೂಟ್ಯೂಬ್ ನೋಡ್ಬೇಕಾದ್ರೆ ಒಂದು ವಿಡಿಯೋ ಬಂತು. ಏನೋ ಇವ್ರು ನನ್ನ ಬಗ್ದಲ್ಲೇ ಹೇಳತ್ತಾರಲ್ಲ, ನನ್ನ ಥರನೇ ಐತಲ್ಲ. ನಾನು ಅವ್ರದ್ದು ಹಿಸ್ಟ್ರಿನ ಕಂಪ್ಲೀಟಾಗಿ ಒಂದು ವಾರ ನೋಡ್ತಾ ನನ್ನ ಮೈಂಡ್ ಓಪನ್ ಅಪ್ ಜಾಸ್ತಿ ಆಗತ್ತು. ನನಗೇ ಹೇಳ್ತಾ ಇದ್ದಾರೆ, ನಿನಗೆ ಅಗ್ರಿಕಲ್ಚರ್ ಸೂಟ್ ಆಗಲ್ಲ, ಇಲ್ಲಿ ಆಟೋಮೇಷನ್ ಮಾಡಿನಿ, ನಿನ್ನ ಎಲ್ಲ ಫ್ಯಾಮ್ಲಿಗೂ ಸಪೋರ್ಟ್ ಮಾಡ್ಬೋದು, ನಿನ್ನ ಫ್ರೆಂಡ್ಸ್ಗೂ ಸಪೋರ್ಟ್ ಮಾಡ್ಬೋದು, ಇಷ್ಟು ಜನರಿಗೆ ನೀ ಲೈಫ್ ಕೊಡ್ಬೋದಲ್ಲ ಅಂಥೇಳಿ ಮೈಂಡ್ ಓಪನ್ ಆದ ತಕ್ಷಣ ಸತ್ಯ ಸರ್ ಅವ್ರಿಗೆ ಒಂದು ನಂಬರ್ ಕೊಟ್ಟಿದ್ರು. ಆ ನಂಬರಿಗೆ ಕಾಲ್ ಮಾಡಿದೆ. ಕಾಲ್ ಮಾಡಿದಾಗ 299 ಕೊಟ್ಟು ನೀವು ಜಾಯ್ನ್ ಆಗ್ರಿ, ನಿಮಗೆ ಕ್ಲಾಸಲ್ಲಿ 4 ಡೇಸ್ ಆದಮೇಲೆ ಮುಂದೆ ಬೇಕಂದ್ರೆ ನೀವು ಫಾಲೋಅಪ್ ಮಾಡಿರಿ, ಇಲ್ಲಾಂದ್ರೆ ಇಲ್ಲಂದರು. ಆ 4 ಡೇಸ್ ಮಾಸ್ಟರ್ ಕ್ಲಾಸಿಗೆ ನಾ ಅಟೆಂಡ್ ಆಗ್ಬೇಕಂದ್ರೆ ವಿಡಿಯೋ ಮಾಡೋದು ಅದು ಇದು ಹೇಳ್ತಾರೆ. ಆದರೆ ಈ ಯಂಗ್ ಜನ್ರೇಷನ್ಗೆ ನನಗೆ ವಿಡಿಯೋದು ಹೊಂದಂಗಿಲ್ಲ ಅನ್ನೋದು ಭಯ ಇದ್ರೂ ಇರ್ಲಿ, ಕ್ಲಾಸಿಗೆ ನನಗೆ ಏನು ಸಿಗತ್ತೆ 299ಗೆ ಏನು ಎದಕ್ಕೋ ಖರ್ಚು ಮಾಡ್ತೀವಿ, 299 ಕೊಟ್ಟು ಜಾಯ್ನ್ ಆಗೋಣ ಅಂತ ಆದೆ. ಆದರೆ ಸಿಕ್ಕಿದ್ದು 299 ಅಲ್ಲ, 2,99,000 ಕೊಟ್ಟರು ಸಿಗಲಾರ್ದಂಥ ಮಹತ್ವದ ನನ್ನ ಜೀವನಕ್ಕೆ ಬೇಕಾದಂಥ ವಿದ್ಯೆ ಇದರಲ್ಲಿ ಐತಿ, ಇದನ್ನು ಒಟ್ಟ ಬಿಡಬಾರ್ದು ಅಂಥೇಳಿ ಕನ್ಸಿಡರ್ ಮಾಡಿಕೊಂಡು ಸರ್ ಕ್ಲಾಸ್ ಒಂದು ಬಿಡ್ದ, ಒಟ್ಟು ಅಪ್ಡೇಟಿಂಗ್. ಆಮೇಲೆ ಇದರಿಂದ ಬಂದರೆ BTA ಒಂದು ಹೊಸ ಕಂಪ್ನಿಯನ್ನು ನೀವು ಕ್ರಿಯೇಟ್ ಮಾಡ್ಬೇಕು ಅನ್ನೋದು ಒಂದು ಕಾನ್ಸೆಪ್ಟ್ದಿಂದ ಇದಕ್ಕೆ ಎಂಟ್ರಿ ಕೊಟ್ಟೆ BTAಗೆ. 4 ಡೇಸ್ ಮಾಸ್ಟರ್ ಕ್ಲಾಸ್ ಮುಗಿದಿದ್ದ ತಕ್ಷಣ ಇಮಿಡಿಯೇಟ್ನ ನ್ಯೂ GST ಮಿತ್ರ ಅಗ್ರೋ ಕಮ್ಯುನಿಕೇಷನ್ ಅದರಲ್ಲಿ ನಾನು ಸಕ್ಸಸ್ ಆಗ್ತೀನೋ ಇಲ್ಲೋ ಅದು ಸೆಕೆಂಡ್ರಿ. ಆದರೆ ಸಕ್ಸಸ್ ಆಗ್ತೀಯ ಅನ್ನೋ ಕಾನ್ಫಿಡೆನ್ಸ್ ಕೊಟ್ಟವರು ಸತ್ಯ ಸರ್. ಹೆಂಗೆ ಮಾಡಬೇಕು ಬಿಸ್ನೆಸ್ ಏನೂ ಇಲ್ಲ ಮಾಡ್ತಿದ್ದೆ. ಫಸ್ಟ್ ನಾ ಏನು ಮಾಡಿದೆ, ನಡೆಯಂಗಿಲ್ಲ ಬಿಸ್ನೆಸ್, ಪ್ರತಿಯೊಂದು ವರ್ಕನ್ನು ನಾನು. ಇವತ್ತು ನಾ ಕಾನ್ಫಿಡೆಂಟಾಗಿ ನನ್ನ ಬ್ಯಾಚ್ ಜೊತೆ ಇದ್ದವರೆಲ್ಲ ಫಾಸ್ಟಾಗಿ 5 lakh ಅಚೀವ್ಮೆಂಟ್ ಆದ್ರೆ ನಾ ಲೇಟಾಗಿ ಆದೆ. ಆತ್ಮಶಕ್ತಿ ಆತ್ಮಸ್ಥೈರ್ಯದಿಂದ ಇವತ್ತು ನಾ ಖುಷಿಯಿಂದ ಈ 5 lakh ಅಚೀವ್ಮೆಂಟ್ ಸ್ವೀಕಾರ ಮಾಡತ್ತನು. 5 lakh ನೆಟ್ ಪ್ರಾಫಿಟ್ ಪಡ್ಕೊಂಡ್ಮ್ಯಾಗ ನಾ ಇಲ್ಲಿ ಬರಬೇಕು ಅಂತ ನನ್ನ ಮೈಂಡ್ ಕಾನ್ಸೆಪ್ಟ್ ಇತ್ತು. ಆಮೇಲೆ ನನ್ನ ಸ್ಟಾಪಿಗೂ ಡೇ ವರ್ಕ್ ಪ್ಲ್ಯಾನು ಪ್ಲಸ್ ಡ್ಯಾಶ್ಬೋರ್ಡು, ಈ ಮೂರೂ ನನಗೆ ಭಾಳ ಚೆನ್ನಾಗಿ ವರ್ಕ್ ಆದವು. ಅದರಿಂದ ನನ್ನ 10 ಮಂದಿ ಸ್ಟಾಫ್ ವರ್ಕ್ದಿಂದ ಏನು ಇನ್ಪುಟ್ಸ್ ಬರುತ್ತಲ್ಲ, ಅದು 3 ಮೆಂಬರ್ಸಿಂದ ಇನ್ಪುಟ್ಸ್ ಇವತ್ತು ನನಗೆ ಕಂಡು ಬಂದು ತುಂಬ ಇದರಲ್ಲಿ BTAದೊಳಗೆ ಬಗೆದಷ್ಟು ಭಾಗ್ಯ ಐತಿ. ಬಿಸ್ನೆಸ್ಗೆ BTA ಭಗವದ್ಗೀತೆ ಇದ್ದಂಗೆ, ಅದರಲ್ಲಿ ಎಷ್ಟು ಆಳಕ್ಕೆ ನೀವು ಇಳಿತಿರಲ್ಲ ಅಷ್ಟು ಆತ್ಮ ಸಾಕ್ಷಾತ್ಕಾರವಾಗ್ತತಿ. ಬಿಸ್ನೆಸ್ಗೆ ನಾವು ಇಳಿಬೇಕಪ್ಪ ಅಂದ್ರೆ ಹಿಂದೆ ಗುರು ಬೇಕು. ಗುರು ಸತ್ಯ ಸರು. ಗುರಿಯಪ್ಪ ಅಂದ್ರೆ BTA ಯಾಪು, ಅದ್ರ ಜೊತೆ ನಾವು ಇದ್ರೆ ಆ ಗುರಿ ಮುಟ್ಲಾಕ ಯಾವ್ದು ಬೇಕಾದ ಗುರಿ ಇಟ್ಕೊಳ್ಳಿ. ಇವತ್ತು ನಾವು 10 ವರ್ಷಲೇ 100 ಕೋಟಿ ನನ್ನ ಓನ್
ಓನ್ ಇನ್ಕಮ್ ಟ್ರಾನ್ಸಾಕ್ಷನ್ ಅಲ್ಲ, ಓನ್ ನಂದು ಗಳಿಕೆ ಇಟ್ಕೋಬೇಕಂತ ನಾ ಪ್ಯೂರ್ಲಿ ಕಾನ್ಸೆಪ್ಟ್ ಇಟ್ಕೊಂಡು ಅದನ್ನು ತಲುಪಿತ ನಾನು ಗುರಿ 100% ಸತ್ಯ. ಹಿಂದೆ ಗುರು ಇರಬೇಕು, ಮುಂದೆ ಗುರಿ ಇರಬೇಕು. ಆ ಗುರಿಯೊಂದಿಗೆ ಅಗ್ರಿಕಲ್ಚರ್ ಫೀಲ್ಡಿಂದ ಬಿಟ್ಟು ಬಂದು ಮಿತ್ರ ಆಗ್ರೋ ಕಮ್ಯುನಿಕೇಷನನ್ನು ಸ್ಥಾಪನೆ ಮಾಡಿ ಇವತ್ತು ಸತ್ಯ ಸರ್ ಹಿಂದೆ ನನಗೆ ಅತಿ ಪ್ರಬಲವಾದ ಗುರುಗಳು ಸಿಕ್ಕಾರ. ಅತಿ ಪ್ರಬಲವಾದ ಗುರಿಯೊಂದಿಗೂ ನಾ ಇವತ್ತು ಮುಂದೆ ಹೊಂಟನು. ಇನ್ನು 10 ವರ್ಷಲೇ 100 ಕೋಟಿ ರೂಪಾಯಿ ನನ್ನ ಸ್ವಂತ ಇನ್ಕಮ್ ಒಳಗೆ ತೋರಿಸ್ಲಾಕ ಸತ್ಯ ಸರಿಗೆ ನನ್ನ ಮಾನಸಿಕವಾಗಿ ಚಾಲೆಂಜನ್ನು ತೊಗೊಂಡು ನಾ ಇವತ್ತು ಈ ಅವಾರ್ಡನ್ನು ಸ್ವೀಕಾರ ಮಾಡತ್ತನು. ಇದನ್ನು ಅವ್ರ ಗುರುಗಳ ಆಶೀರ್ವಾದ ತಕ್ಕಂಗೆ ಮಾಡಿ ತೋರಿಸ್ತಾನೊಂದು ಚಾಲೆಂಜ್ ಇವತ್ತು ನಾ ಇದರೊಳಗೆ ಮಾತು ಕೊಡ್ತೇನೆ ಅವ್ರಿಗೆ. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು.